ನನಗೆ ಗೊತ್ತು ಗೋಪಾಲ, ನಿನಗೆ ಪ್ರತಿ ಒಂದು ಸೆಕೆಂಡು ಕೋಟಿ ಕೋಟಿ ಜನ ನನಗದು ಬೇಕು ಇದು ಬೇಕು ಅಂತ ಅಪ್ಲಿಕೇಶನ್ಸ್ ಹಾಕ್ತಾನೆ ಇರ್ತಾರೆ. ಆದರೆ ಇವಳಿದಾಳಲ್ಲ, ಇವಳ ಜೊತೆ ನೀನು ಇರಲೇಬೇಕು. ಯಾಕಂದರೆ ನೀನು ಮಾತು ಬೇರೆ ಕೊಟ್ಬಿಟ್ಟಿದ್ಯಾ. ಮತ್ತು ನಿನ್ನ ಜೊತೆಗಿಲ್ಲದೆ ಹೋದರೆ ಇವಳು ಹೇಗೆ ಗೆಲ್ತಾಳೆ ನೀನೇ ಹೇಳು. ಯಾರೋ ಪರಿಚಯನೇ ಇಲ್ಲದೆ ಇರೋ ತಾತ ನನ್ನನ್ನು ನಂಬಿ ಕಾಂಪಿಟೇಷನ್ಗೆ ಕಳಿಸ್ತಿದ್ದಾರೆ. ನಾನು ಆ ಕಾಂಪಿಟೇಷನಲ್ಲಿ ಗೆದ್ದರೆ ತಾತನೂ ಗೆದ್ದಂಗೆ, ಜೊತೆಗೆ ಅಪ್ಪನೂ ಗೆದ್ದಂಗೆ. ನಿನಗೆ ನೆನಪಿದೆಯಾ ಗೋಪಾಲ, ಅಪ್ಪ ಯಾವಾಗಲೂ ಹೇಳೋರು, ನನ್ನ ಮಗಳು ನನ್ನ ಆಸೆನೆಲ್ಲ ಈಡೇರಿಸ್ತಾಳೆ ಅಂತ. ನೀನೇ ಸಾಕ್ಷಿಯಾಗಿದ್ದಲ್ಲ. ಜೊತೆಗೆ ನಿನ್ನ ಅಪ್ಪಂಗೆ ಮಾತು ಬೇರೆ ಕೊಟ್ಟಿದ್ಯಾ, ಅವ್ರು ಇಲ್ಲದೆ ಇದ್ದರೂ ನೀನು ನನ್ನ ಜೊತೆಗಿದ್ದು ನನಗೆ ದಾರಿ ತೋರಿಸ್ತೀಯಾ ಅಂತ. ನೆನಪಿದೆ ತಾನೇ? ಈಗ ಅದನ್ನು ಪ್ರೂವ್ ಮಾಡ್ಕೊಳ್ಳೋಕ್ಕೆ ನಿಂಗೊಂದು ಒಳ್ಳೆ ಚಾನ್ಸ್ ಸಿಕ್ಕಿದೆ. ಆಮೇಲೆ ಈ ಓಬಿರಾಯನ್ ಕಾಲೇಜ್ ಸ್ವೀಟೆಲ್ಲ ಯಾರು ತಿಂತಾರೋ ಅಂತ ಹೇಳ್ತಿದ್ನಲ್ಲ, ಆ ತಾತಪ್ಪನ ಮೊದಲನೇ ಮಗ ಆ ಸಿಡ್ಕಪ್ಪ, ಅವನು ಮಾತ್ರ ಈ ಕಾಂಪಿಟೇಷನಲ್ಲಿ ಸೋಲ್ಬೇಕು. ನಾನು ಮಾಡ್ತೀನಲ್ಲ ಕರುನಾಡ ಕಂಠಿರವ ಸ್ವೀಟು ಕರದಂಟು, ಅದು ಮಾತ್ರ ಗೆಲ್ಲಬೇಕು. ಸರಿನಾ? ಏನು ಹೇಳ್ತೀಯ ಗೋಪಾಲ? ಹೊಡಿ ಕೈ.